ಮೊನ್ನೆ 20ನೇ ತಾರೀಕು ಇಲ್ಲಿ ಅಕ್ರಮ ಮನೆಗಳನ್ನು ತೆರವು ಮಾಡಲಾಯಿತು. ಈಗ 1ನೇ ತಾರೀಕಿಗೆ ಮನೆ ಸಿಗತ್ತೆ ಅನ್ನೋದು ಖಚಿತವಾಗ್ತಾ ಇದೆ. ಈ ಮಧ್ಯೆ ಹಿಂದಿನ ಒಂದಿಷ್ಟು ಕೇಸುಗಳನ್ನು ನಾವು ನೋಡಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ, ಈ ಕೇಸಲ್ಲಿ ಮಾತ್ರ ಸ್ಪೀಡ್ ಇದೆ ಸರ್ಕಾರ ಅಂತ. ಹಿಂದೆ ಕೊಡಗಿನಲ್ಲಿ ಮನೆ ಕಳ್ಕೊಂಡವರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 2018-19ರಲ್ಲಿ ಕೊಡಗಿನಲ್ಲಿ ಯಾರು ಮನೆ ಕಳ್ಕೊಂಡ್ರು ಅವರಿಗೆ ಇವತ್ತಿನವರೆಗೂ ಕೂಡ ಮನೆ ಸಿಕ್ಕಿಲ್ಲ. 2018 ಅಂತಂದ್ರೆ 7 ವರ್ಷ, 19 ಅಂತಂದ್ರೆ 6 ವರ್ಷ ಆಯ್ತು. ವರ್ಷಗಳು ಉರುಳಿದೆ, ಸರ್ಕಾರಗಳು ಬದಲಾಗಿದೆ, ಅವ್ರಿಗೆ ಮನೆ ಸಿಕ್ಕಿಲ್ಲ. ಆದ್ರೆ 20ನೇ ತಾರೀಕು ಮಕ್ಕಳು ನೆಲಸಮ ಆಗತ್ತೆ, 1ನೇ ತಾರೀಕಿನ ಒಳಗಾಗಿ ಅವರಿಗೆ ಮನೆ ಸಿಗತ್ತೆ. ಇಲ್ಲಿ ಇಷ್ಟು ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ ಸರ್ಕಾರ. ಅಲ್ಲಿ 7 ವರ್ಷ ಕಳೆದ್ರು, 6 ವರ್ಷ ಕಳೆದು ಹೋದ್ರು. ಆಗ ಮೈತ್ರಿ ಸರ್ಕಾರ ಇತ್ತು, ಆನಂತರ ಬಿಜೆಪಿ ಸರ್ಕಾರ ಬಂತು, ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಸರ್ಕಾರಗಳು ಬದಲಾಯಿತು, ಮನೆಗಳು ಸಿಗಲಿಲ್ಲ. ಇಲ್ಲಿ ಕೇರಳದ ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡ್ತಾರೆ, ಕೆ.ಸಿ. ವೇಣುಗೋಪಾಲ್ ಮತ್ತೊಂದು ಟ್ವೀಟ್ ಮಾಡ್ತಾರೆ. ಅಲ್ಲಿಗೆ ಎಲ್ಲವೂ ಸರಿ ಹೋಗುತ್ತೆ. ಫ್ಲಾಟ್ಗಳು ಯಾರಿಗೆ ಕೊಡಬೇಕು ಅನ್ನೋದಕ್ಕೆ ಸರ್ವೆ ಕಾರ್ಯ ಶುರುವಾಗುತ್ತೆ. ಪಾಪ ನೋಡ್ತಾ ಇದ್ದೀರಿ ನೀವು, ಕೊಡಗಿನ ದೃಶ್ಯ ಇದು. 2018ರಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಸಿಕ್ಕಿಲ್ಲ, 19ರ ಪ್ರವಾಹದಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಸಿಕ್ಕಿಲ್ಲ. ಆ ಭೂಕುಸಿತ ಸಂಭವಿಸಿದಂತ ಸಂದರ್ಭದಲ್ಲಿ. ಬಟ್ ಇಲ್ಲಿ ಈಸಿಯಾಗಿ ಸಿಕ್ಕಿಬಿಡುತ್ತೆ. ಇಲ್ಲಿ ನಡೆಯುವಂತ ಮ್ಯಾಜಿಕ್ಕು ಅಲ್ಲ, ಆಗಲ್ಲ. ಸರ್ಕಾರ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಸರ್ಕಾರದ ಕಾರ್ಯವೈಖರಿ, ತಮಗೆ ಬೇಕಾದವರಿಗೆ ಈಸಿಯಾಗಿ ಕೊಡುತ್ತೆ ಸರ್ಕಾರ. ತಮಗೆ ವೋಟ್ ಹಾಕೋರಿಗೆ ಈಸಿಯಾಗಿ ಕೊಡುತ್ತೆ ಸರ್ಕಾರ. ತನ್ನ ವೋಟ್ ಬ್ಯಾಂಕ್ ಯಾವುದು ಅಂತ ಸರ್ಕಾರ ಗುರುತಿಸುತ್ತೆ, ಈಸಿಯಾಗಿ ಕೊಟ್ಟು ಬಿಡುತ್ತೆ. ಆ ಕಡೆಗೆ ಇನ್ನೂ ಕೂಡ ಶೆಡ್ ಅಲ್ಲಿ ಜೀವನ ತೆಗಿಬೇಕಾದಂತ ಪರಿಸ್ಥಿತಿ ಇದೆ. ಇದೇ ಸರ್ಕಾರ 2018-19ರಲ್ಲಿ ಕೊಡಗು ಜಿಲ್ಲೆಯ ಒಳಗಡೆ ದೊಡ್ಡ ರೀತಿಯಲ್ಲಿರ್ತಕ್ಕಂತಹ ಪ್ರವಾಹ ಪೀಡಿತರಿಂದ ಪ್ರವಾಹದ ಭಾಗವಾಗಿ ಮನೆಗಳನ್ನ ಕಳೆದುಕೊಂಡಿರ್ತಕ್ಕಂತಹ ಕುಟುಂಬಗಳಿಗೆ ಈಗಾಗಲೇ 18-19ರಿಂದ ಸುಮಾರು 7 ವರ್ಷಗಳಾದರೂ ಕೂಡ ಇಲ್ಲಿ ಅದು ನೆಲೆಯವಧಿಕೇರಿ ಇರತಕ್ಕಂಥವ್ರು ಇರ್ಬೋದು, ಗೂಡುಗದ್ದೆ, ಸಿದ್ದಾಪುರ ಪ್ರದೇಶ, ಕೊಂಡಂಗೇರಿ ಅಂತ ಪ್ರದೇಶ, ಕೊಡಗಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಮನೆ ಮಠಗಳನ್ನ ಕಳೆದುಕೊಂಡಿರತಕ್ಕಂಥವರಿಗೆ ಇನ್ನೂ ಕೂಡ ಪರ್ಯಾಯ ವ್ಯವಸ್ಥೆಗಳನ್ನ ಕೊಡದೆ ಸರ್ಕಾರ ಇವತ್ತು ನಿರ್ಲಕ್ಷ್ಯತೆಯನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇವತ್ತು ಯಲಹಂಕದ ಒಳಗಡೆ ಆಗಿರತಕ್ಕಂತಹ ಏನು ಮನೆ ಕಳೆದುಕೊಂಡಿರತಕ್ಕಂಥ ಕುಟುಂಬಗಳಿಗೆ ಮನೆಯನ್ನ ನಿರ್ಮಿಸಿಕೊಡ್ತೀವಿ ಅನ್ನತಕ್ಕಂಥ ರೀತಿಯ ಮಾತುಗಳು ಇದು ನಿಜವಾಗಿ ನಡೆಯತಕ್ಕಂಥ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇದೆಯೋ ಅಥವಾ ಸರ್ಕಾರ ಮಾಡಿರತಕ್ಕಂಥ ತಪ್ಪನ್ನ ಮರೆಮಾಚಲಿಕ್ಕಿರತಕ್ಕಂಥ ರೀತಿಯಲ್ಲಿ ಅಲ್ಲಿಯ ನಿರಾಶ್ರಿತರನ್ನ ಮೋಸ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅನ್ನತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಕೊಡಗು ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ. ರವಿ, ನೆರೆ ಸಂತ್ರಸ್ತರೊಬ್ಬರು ಕೊಡಗಿನಲ್ಲೇ ಮಾತನಾಡಿದ್ದನ್ನು ಗಮನಿಸಿದ್ವಿ. ಅವರ ಪ್ರಶ್ನೆಯಲ್ಲಿ ಅರ್ಥ ಇದೆ, ಬೆಂಗಳೂರಲ್ಲಿ ಮ್ಯಾಜಿಕ್ ಆಗತ್ತೆ, ಇಮಿಡಿಯೇಟ್ ಆಗತ್ತೆ ಎಲ್ಲವೂ. ಕೊಡಗಿನಲ್ಲಿ 7 ವರ್ಷ ಕಳೆದ್ರೂ ಆಗಲ್ಲ ಅಂತಂದ್ರೆ ಏನರ್ಥ? ಹೌದು ರಕ್ಷತ್, ಕಳೆದ 7 ವರ್ಷಗಳ ಹಿಂದೆ ನಡೆದಂತಹ ಪ್ರವಾಹ ಏನಿದೆ, ಆ ಪ್ರವಾಹದ ಸಂದರ್ಭದಲ್ಲಿ 100 ಕುಟುಂಬಗಳು ತಮ್ಮ ಮನೆಗಳನ್ನ ಸಂಪೂರ್ಣವಾಗಿ ಕಳ್ಕೊಳ್ತಾರೆ. ನೋಡ್ಬೋದು, ನಾವು ಕೂಡ ಈ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ. ಇವತ್ತಿಗೂ ಕೂಡ ಯಾವ ಸ್ಥಳಗಳಲ್ಲಿ ಪ್ರವಾಹದಲ್ಲಿ ಎಲ್ಲವೂ ಕೂಡ ಕೊಚ್ಚಿ ಹೋಗಿತ್ತು, ಅದೇ ಸ್ಥಳದಲ್ಲಿ ಮನೆಗಳಿಲ್ಲದೆ ಶೆಡ್ಗಳನ್ನ ಹಾಕೊಂಡು ಮತ್ತೆ ಅದೇ ಅಪಾಯದ ಸ್ಥಳಗಳಲ್ಲಿ ಇಂದು ಕೂಡ ಜೀವನವನ್ನ ಕಾಲವನ್ನ ಕಳೀತಾ ಇದ್ದಾರೆ. ಆದ್ರೆ ಇದುವರೆಗೆ ಅವರಿಗೆ ನಿವೇಶನ ಕೊಡುವಂತ ಕೆಲಸ ಆಗ್ಲಿ ಅಥವಾ ಮನೆಗಳನ್ನ ಕೊಡುವಂತ ಕೆಲಸವನ್ನಾಗ್ಲಿ ಸರ್ಕಾರ ಮಾಡ್ಲಿಲ್ಲ. 2019ರ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ರು. ಆ ಸಂದರ್ಭದಲ್ಲಿ ಕರಡಿಗೋಡಿಗೆ ಸಿದ್ದರಾಮಯ್ಯನವರು ಬಂದು ಭೇಟಿ ಮಾಡಿ ಸರ್ಕಾರ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಮನೆಗಳನ್ನ ಕೊಡಬೇಕು, ನಿವೇಶನವನ್ನ ಕೊಡಬೇಕು ಅನ್ನಂತಹ ಒತ್ತಾಯವನ್ನ ಮಾಡಿದ್ರು. ಆದ ನಂತರ 2023ರ ಚುನಾವಣೆಯಲ್ಲಿ ಗೆದ್ದಂತಹ ಕಾಂಗ್ರೆಸ್ ಸರ್ಕಾರ ಈಗ ಅದೇ ಸಿದ್ದರಾಮಯ್ಯನವರು
ಸಿಎಂ ಆಗಿದ್ದಾರೆ, ಯಾಕೆ ಅವರಿಗೆ ಮನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಥವಾ ನಿವೇಶನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ದೊಡ್ಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಏನು ಅರಕಾಡು ಅನ್ನಂತಹ ಪ್ರದೇಶದಲ್ಲಿ ಈಗಾಗಲೇ ಸುಮಾರು 10 ಎಕರೆ ಪ್ರದೇಶವನ್ನ ಗುರುತಿಸಿ ಅಲ್ಲಿ ರೈತರಿಗೆ ನಿವೇಶನ ಕೊಡಬೇಕು, ಯಾರೆಲ್ಲ ಸಂತ್ರಸ್ತರು ಅವರಿಗೆ ಮನೆಗಳನ್ನ ಕೊಡಬೇಕು ಅನ್ನಂತಹ ಎಲ್ಲ ಆಗಿದ್ರು ಕೂಡ ಕನಿಷ್ಠ ಅಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಅವರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡ್ಲಿಕ್ಕೂ ಕೂಡ ಇವರಿಗೆ ಆಗ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ಯಾರ ಪರವಾಗಿದೆ ಅಥವಾ ಇವರಿಗೆ ನಿಜವಾಗ್ಲೂ ಕೂಡ ಎಷ್ಟು ಮಟ್ಟಿಗೆ ಸಂತ್ರಸ್ತರ ಮೇಲೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಅನ್ನೋ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ಕೇರಳದಲ್ಲಿ ಆದಂತಹ ಕೇರಳ ಸಿಎಂ ಮಾಡಿದಂತಹ ಟ್ವೀಟ್ಗೆ ಮಣಿದಿದ್ದ ಅಥವಾ ಅಲ್ಲಿ ಮುಂದೆ ನಡೆಯುವಂತಹ ಚುನಾವಣೆಯ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ನಮ್ಗೆ ಯಾವುದೇ ಡ್ಯಾಮೇಜ್ ಆಗ್ಬಾರ್ದು ಅಲ್ಲಿನಂತ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ತಂತ್ರವನ್ನ ಅನುಸರಿಸಿದೆ ಅನ್ನೋದು ನಿಜವಾಗ್ಲೂ ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಏನೇ ಆಗ್ಲಿ ಕೊಡಗಿನಲ್ಲಿ ಕಳೆದ 7 ವರ್ಷಗಳ ಹಿಂದೆ ಆಗಿದ್ದಂತಹ ದುರಂತಗಳೇನಿದೆ ಇವತ್ತು ಕೂಡ ಮನೆ ಸಿಗ್ಲಿಲ್ಲ. ಬರೋಬ್ಬರಿ 2.5 ತಿಂಗಳು 3 ತಿಂಗಳ ಕಾಲ ನಿರಂತರವಾಗಿ ಹೋರಾಟವನ್ನು ನಡೆಸಿದ್ರು. ಮನೆಗಳನ್ನು ಕೊಡಬೇಕು, ನಿವೇಶನವನ್ನು ಕೊಡಬೇಕು ಅಂತೇಳಿ ಸಿದ್ದಾಪುರದಲ್ಲಿ ನಿರಂತರವಾಗಿ ಆಹೋರಾತ್ರಿ ಧರಣಿಯನ್ನ ಕೂತಿದ್ರು. ಆದ್ರೂ ಕೂಡ ಮಣಿದಲೇ ಇರುವಂತಹ ಸರ್ಕಾರ ಈಗ ಮಾತ್ರ ಯಾಕೆ ಕೋಗಿಲು ಪ್ರದೇಶದ ಜನರಿಗೆ ಆದಷ್ಟು ಬೇಗ ಮನೆ ಕೊಡ್ತೀವಿ, ನಿವೇಶನ ಕೊಡ್ತೀವಿ ಅನ್ನಂತಹ ಮಾತನ್ನ ಹೇಳ್ತಿರೋಂಥದ್ದು ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.